ಬೆಟ್ಟದ ಬೆಟ್ಟ ತುಂಬಾ ಅಂದವಾಗಿ ಕಂಡ್ರೂ ಕೂಡ ಹಂಗೆ ಇರಲ್ವಲ್ಲ. ಹತ್ತಿರ ಹೋದಿ ನೋಡಿದಾಗ್ಲೇನೆ ಅದೇನು ಅಂತ ಅರ್ಥ ಆಗುತ್ತೆ. ಹಂಗೆ ಬಹುತೇಕ ನಟ ನಟಿಯರ ಜೀವನ ನಾವು ಅಂದುಕೊಂಡಂಗೆ ಇರಲ್ಲ. ನಿಜ ಜೀವನದಲ್ಲಿ ಬೇರೆ ರೀತಿಯ ಸಮಸ್ಯೆಗಳನ್ನ ಅವರು ಫೇಸ್ ಮಾಡ್ತಿರ್ತಾರೆ ಅಂತ. ಅದೇ ರೀತಿ ಇಷ್ಟವಿಲ್ಲದ ಕೆಲಸ ಮಾಡುವಂತ ಒತ್ತಡದಲ್ಲಿದ್ರ ನಂದಿನಿ. ಒಂಟಿಯಾಗಿ ಇದ್ದ ನಂದಿನಿಗೆ ಬೇರೆ ದಾರಿ ಇರ್ಲಿಲ್ವಾ? ಭಾನುವಾರ ತನ್ನ ಗೆಳೆಯ ಪುನೀತ್ ಅನ್ನೋ ಮನೆಗೆ ನಂದಿನಿ ಹೋಗಿರ್ತಾಳೆ. ರಾತ್ರಿ 10:30 ಸುಮಾರಿಗೆ ಆಕೆ ವಾಪಸ್ ಬಂದು ನೇಣಿಗೆ ಶರಣಾಗಿದ್ಲಂತೆ. ಪಿಜಿಗೆ ರೀಚ್ ಆದ್ಲಾ ಅಂತ ನಂದಿನಿಗೆ ಫೋನ್ ಮಾಡ್ತಾರೆ ಅವರ ಫ್ರೆಂಡ್ ಪುನೀತ್. ಕರೆ ಮಾಡಿದಾಗ ಪಿಕ್ ಮಾಡದೆ ಇದ್ರಂತೆ ನಟಿ ನಂದಿನಿ. ಕೊನೆಗೆ ಅನುಮಾನಗೊಂಡು ಪಿಜಿ ಮ್ಯಾನೇಜರ್ನ ಸಂಪರ್ಕ ಮಾಡ್ತಾರೆ ಪುನೀತ್. ಪಿಜಿ ಮ್ಯಾನೇಜರ್ ಸಿಬ್ಬಂದಿ ನಂದಿನಿ ರೂಮ್ಗೆ ಹೋಗಿ ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ರೂಮ್ನಲ್ಲೇ ಕಿಟಕಿಯ ಸರಳಿಗೆ ವೇಲ್ನಿಂದ ನೇಣಿಗೆ ಶರಣಾಗಿದ್ಲಂತೆ ನಂದಿನಿ. ಇಷ್ಟವಿಲ್ಲದ ಕೆಲಸ ಮಾಡು ಅನ್ನೋ ಒತ್ತಡದಲ್ಲಿದ್ರ ನಂದಿನಿ. ಹಾಗಾದ್ರೆ ಆ ಒತ್ತಡ ಹಾಕ್ತಿದ್ದ ಯಾರು? ಯಾವ ಕೆಲಸ ಆಕೆಗೆ ಇಷ್ಟ ಇರ್ಲಿಲ್ಲ? ಹಾಗಾದ್ರೆ ಆಕೆ ಬಹಳ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಿತ್ತು ಅದು ಸೀರಿಯಲ್ನಲ್ಲೇ ಆಕ್ಟಿಂಗ್. ಆಕೆಗೆ ನಟನೆಯಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋ ಅತಿ ದೊಡ್ಡ ಕನಸಿನೊಂದಿಗೆ ಈ ಸೀರಿಯಲ್ಗಳಲ್ಲಿ ಅವಕಾಶವನ್ನ ಗಿಟ್ಟಿಸಿಕೊಂಡು ಆಕೆ ತನ್ನದೇ ಆದ ಛಾಪು ಮೂಡಿಸಿದವಳು. ಆದ್ರೆ ನಿಜ ಜೀವನದಲ್ಲಿ ಆಕೆಯ ಮೇಲೆ ಒತ್ತಡ ಇದ್ದಿದ್ದು ಯಾವ ಕಾರಣಕ್ಕೆ? ಯಾವ ಕೆಲಸ ಮಾಡುವಂತ ಯಾರು ಒತ್ತಡ ಹಾಕ್ತಾ ಇದ್ರು? ಅದೇ ಒತ್ತಡ ಆಕೆಯನ್ನ ಸಾವಿನ ತನಕ ಕರ್ಕೊಂಡು ಹೋಯ್ತಾ? ಈ ಪ್ರಶ್ನೆ ಇದೆ. Hello, motherfucker. Hola, ¿cómo estás? Dale, Son las muchas, you said we should go and get a room. ಲೈಫಲ್ಲಿ ಆಗಿರುವಂತ ಸ್ಟೋರಿನೇ ಬೇರೆಯದ್ದು ಅಂತ. ಆಕೆಗೆ ತನ್ನ ಬಣ್ಣದ ಬದುಕಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರ್ಲಿಲ್ವಂತೆ. ಆರಾಮಾಗಿ ಅವಕಾಶಗಳು ಸಿಗ್ತಾ ಇತ್ತು. ಸಿಕ್ಕ ಅವಕಾಶಗಳಲ್ಲೂ ಕೂಡ ಅದ್ಭುತವಾಗಿ ತನ್ನತನವನ್ನ ತಾನು ಪ್ರೂವ್ ಮಾಡ್ಕೊಂಡು ಬಂದಿದ್ರು ನಂದಿನಿ ಅಂತ. ಹಂಗಾಗಿ ಆಕೆಗೆ ರಿಯಲ್ ಲೈಫಲ್ಲಿ ಯಾವುದೇ ತೊಂದರೆ ಇಲ್ಲದಿದ್ರು ಕೂಡ ರಿಯಲ್ ಲೈಫಲ್ಲಿ ಒಂದು ಒತ್ತಡದಲ್ಲಿ ಸಿಲುಕಾಕಿಕೊಂಡಿದ್ರಂತೆ ನಂದಿನಿ. ಅದೇ ಕಾರಣಕ್ಕೆ ಆಕೆಗೆ ಸಾವಿನ ದಾರಿ ಬಿಟ್ರೆ ಬೇರೆ ದಾರಿ ಕಾಣಿಸ್ಲಿಲ್ವಾ ಅನ್ನೋದು ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಇನ್ನು ಬದುಕಿ ಬಾಳಬೇಕಾದಂತ ನಂದಿನಿ ಸಾವಿಗೆ ಶರಣಾಗ್ತಾರೆ ಅಂದ್ರೆ ಅಂಥದ್ದೊಂದು ಘಟನೆ ಆಕೆಯ ಮನಸ್ಸನ್ನ ಇನ್ನಿಲ್ಲದಂತೆ ಕಾಡಿತ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಸಿಕ್ಕ ಅವಕಾಶಗಳಲ್ಲಿ ತನ್ನನ್ನ ತಾನು ಪ್ರೂವ್ ಮಾಡ್ಕೊಂಡವಳು. ಇನ್ನೂ ಹಲವಾರು ಅವಕಾಶಗಳು ಆಕೆಯ ಕೈಯಲ್ಲಿತ್ತು. ಆಕೆ ಅಂದುಕೊಂಡಂತೆ ಜೀವನ ಮಾಡಬಹುದಾಗಿತ್ತು. ಆದ್ರೆ ಸಾವಿನ ದಾರಿ ಕಂಡು ಹಿಡ್ಕೊಂಡಿದ್ದು ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಖಂಡಿತವಾಗ್ಲೂ ಶ್ರುತಿ, ಏನಂದರೆ ಈ ಒಂದು ವಿಚಾರ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕಂದರೆ ಈಗ ತಾನೇ ಸಾಕಷ್ಟು ಹೆಸರು ಮಾಡೋಕ್ಕೆ ಹೊರಟಿದ್ದಂಥ ನಂದಿನಿ ಯಾವ ಕಾರಣಕ್ಕೋಸ್ಕರವಾಗಿ ಸೂಸೈಡ್ ಮಾಡಿಕೊಂಡ್ರು ಅಂಥೇಳಿ ಈಗಾಗಲೇ ಕೆಲವೊಂದು ಡೆತ್ ನೋಟ್ಗಳು ಕೂಡ ಈಗಾಗಲೇ ಸಿಕ್ಕಿದೆ. ಆ ಒಂದು ವಿಚಾರವಾಗಿ ಈಗಾಗಲೇ ಕೆಂಗೇರಿ ಪೊಲೀಸರು ಕೂಡ ಈಗಾಗಲೇ ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಈಕೆ ಮಾಡಿರುವಂಥ ಕೆಲವೊಂದು ವಿಚಾರಗಳ ಅಂತಂದರೆ ಅವರ ತಂದೆಗಿದ್ದಂಥ ಸರ್ಕಾರಿ ಕೆಲಸವನ್ನು ಅವರ ತಾಯಿ ಈಕೆ ನೀನು ಅದನ್ನೇ ನಿರ್ವಹಿಸ್ಕೊಂಡು ಹೋಗಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿದ್ರು. ಜೊತೆಗೆ ಸಾಕಷ್ಟು ಪ್ರೆಷರ್ ಕೂಡ ಆಗ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಆ ಒಂದು ವಿಚಾರವನ್ನ ಇಟ್ಕೊಂಡು ಸಾಕಷ್ಟು ಬಾರಿ ಇವರು ಮಧ್ಯೆ ಏನು ಮಾತುಕತೆ ಆಗಿದೆ ತಾಯಿ ಮಗಳ ಬಗ್ಗೆ. ಸೊ ಇದರಿಂದಾಗಿ ಸಾಕಷ್ಟು ಬೇಸತ್ತಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಯಾಕಂದ್ರೆ ನಂದಿನಿ ಕನ್ನಡ ಸೇರಿದಂತೆ ತಮಿಳು ತೆಲುಗು ಅಲ್ಲೂ ಕೂಡ ಸಾಕಷ್ಟು ಧಾರಾವಾಹಿಯಲ್ಲೂ ಕೂಡ ನಟನೆಯನ್ನ ಕೂಡ ಮಾಡಿದ್ರು. ಅದರಲ್ಲೂ ಕೂಡ ಸಾಕಷ್ಟು ಹೆಸರು, ನೇಮ್, ಫೇಮ್ ಎಲ್ಲವನ್ನು ಕೂಡ ತಗೊಂಡಿದ್ರು. ಸೊ ಈಗ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಮತ್ತೆ ಏನು ಬ್ಯಾಕ್ ಟು ಹೋಮ್ ಅಂದ್ರೆ ಮನೆಗೆ ಹೋಗೋದಕ್ಕೆ ಕೂಡ ಇಷ್ಟ ಇರಲಿಲ್ಲ.
ಇರಲಿಲ್ಲ. ಸೊ ಹೀಗಾಗಿ ಅವರ ತಾಯಿಯ ಏನು ಹೆದರಾಕೊಳ್ಳೋಕ್ಕೂ ಕೂಡ ಅವರಿಗೆ ಇಷ್ಟ ಇರಲಿಲ್ಲ. ಸೊ ಹೀಗಾಗಿ ಆ ಒಂದು ವಿಚಾರದಲ್ಲಿ ಅವರು ಸಾಕಷ್ಟು ನೊಂದಿದ್ರು. ಆ ಒಂದು ವಿಚಾರವನ್ನ ಕೆಲವೊಬ್ರು ಕೊಲೀಗ್ಸ್ ಜೊತೆನೂ ಕೂಡ ಹಂಚ್ಕೊಂಡಿದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಸಾಯುವ ಮೊದಲು ಏನು ಪ್ರೊಡಕ್ಷನ್ ಮ್ಯಾನೇಜರ್ ಏನಿದ್ದಾರೆ ಅವ್ರಿಗೂ ಕೂಡ ಕರೆ ಮಾಡಿ ಈ ರೀತಿಯಾಗಿ ಆಗ್ತಾ ಇದೆ, ನನಗೆ ತುಂಬಾ ದುಃಖ ಆಗ್ತಿದೆ, ನಾನು ಆ ಸಾವಿಗೆ ಶರಣಾಗ್ತೀನಿ ಅನ್ನೋ ಮಾತನ್ನು ಕೂಡ ಭಾನುವಾರ ರಾತ್ರಿ ಕೂಡ ಹೇಳಿದ್ರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಕೆಂಗೇರಿ ಪೊಲೀಸರು ಕೂಡ ಪಡ್ಕೊಂಡಿದ್ದಾರೆ. ಯಾವಾಗ ಕರೆ ಮಾಡಿದ್ರು, ಏನೇನು ಹೇಳಿದ್ರು, ಎಷ್ಟೊತ್ತು ಮಾತಾಡಿದ್ರು, ಇದು ಬಿಟ್ಟು ಬೇರೆ ವಿಚಾರ ಏನಾದ್ರು ಹೇಳಿದ್ರ, ಹಣಕಾಸಿನ ವಿಚಾರ ಏನಾದ್ರು ಹೇಳಿದ್ರ, ಪ್ರೀತಿ ಪ್ರೇಮದ ವಿಚಾರ ಏನಾದ್ರು ಹೇಳಿದ್ರ, ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಕೆಂಗೇರಿ ಪೊಲೀಸರು ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಆ ಪ್ರೊಡಕ್ಷನ್ ಮ್ಯಾನೇಜರ್ ಏನಿದ್ದಾರೆ ಅವರಿಂದನೂ ಕೂಡ ಪಡ್ಕೊಂಡಿರುವಂತದ್ದು. ಸೊ ಹೀಗಾಗಿ ಈಗ ಸದ್ಯಕ್ಕೆ ಪ್ರಾಥಮಿಕವಾದಂತಹ ಮಾಹಿತಿ ಪ್ರಕಾರ ನಂದಿನಿ ಅವರಿಗೆ ಮತ್ತೆ ಹೋಗಿ ಅಲ್ಲಿ ಟೀಚರ್ ಕೆಲಸ ಮಾಡುವಂಥದ್ದು ಇಷ್ಟ ಇಲ್ಲ. ಸೊ ಹೀಗಾಗಿ ಅವರ ತಾಯಿಗ ವಿರುದ್ಧವಾಗಿ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ರೀತಿಯಾದಂಥ ಏನು ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇರುವಂಥದ್ದು. ಈಗಾಗಲೇ ಅವರ ಮೃತದೇಹವನ್ನ ಅವರ ಹುಟ್ಟೂರಾಗಿರುವಂತಹ ಬಳ್ಳಾರಿಯಲ್ಲಿರುವಂತಹ ಒಂದು ಹಳ್ಳಿ ಕೂಡ ಈಗಾಗಲೇ ತಗೊಂಡೋಗಿ ಈಗ ಅಲ್ಲಿ ಎಲ್ಲ ಏನು ಶವ ಸಂಸ್ಕಾರ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಗಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಂಗೇರಿ ಪೊಲೀಸರು ಕೂಡ ನಂದಿನಿ ಅವರ ತಾಯಿಯನ್ನು ಕೂಡ ಸಂಪರ್ಕ ಮಾಡ್ತಾರೆ, ಅವರನ್ನು ಕೂಡ ಕರೆಸಿ ವಿಚಾರಣೆ ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ಸದ್ಯಕ್ಕೆ ಇದೊಂದು UDR ಅಂದ್ರೆ ಅಸಹಜ ಸಾವು ಅಂತೇಳಿ ಕೂಡ ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಇದು ಏನಾದರೂ ಅನುಮಾನ ಬಂದಿದ್ದೆ ಅದಲ್ಲಿ ಅದನ್ನು ಕೂಡ ಕೇಸನ್ನ ಫೈಲ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.